SK Super TMT, the long life TMT. ಸೊ ಶನೇಶ್ವರ ದೇಗುಲದಲ್ಲಿ ಗ್ರಹಣ ಶಾಂತಿ ಹೋಮವನ್ನು ಮಾಡಲಾಗ್ತಾ ಇದೆ. ರಾಜಾಜಿನಗರದ ನವರಂಗ್ನಲ್ಲಿರ್ತಕ್ಕಂಥ ದೇವಸ್ಥಾನ ಇದು. ಗ್ರಹಣ ಮೋಕ್ಷ ಬಳಿಕ ಗ್ರಹಣ ಶಾಂತಿ ಹೋಮವನ್ನು ಮಾಡ್ತಾರಂತೆ, ಗ್ರಹಣ ಮೋಕ್ಷ ನಂತರ. ಹಾಗಾಗಿ ಗ್ರಹಣ ಶಾಂತಿ ಹೋಮಕ್ಕಾಗಿ ಭಕ್ತರಿಂದ ನೋಂದಣಿಯನ್ನು ಮಾಡಿಕೊಳ್ಳಾಗ್ತಾ ಇದೆ. ಯಾವ್ಯಾವ ರಾಶಿಯವರಿಗೆ ನಕ್ಷತ್ರದವರಿಗೆ ಗ್ರಹಣ ದೋಷ ಇದೆಯೋ ಅವರು ಶನೇಶ್ವರ ದೇಗುಲದಲ್ಲಿ ಗ್ರಹಣ ಶಾಂತಿ ಹೋಮ ಮಾಡ್ತಾರೆ ಅಂತ. ನಿಮಗಿದು ಎಲ್ಲ ದೇವಸ್ಥಾನದಲ್ಲೂ ಮಾಡಲ್ಲ, ಕೆಲವು ದೇಗುಲಗಳಲ್ಲಿ ಮಾತ್ರ ಮಾಡ್ತಾರೆ. ಓಕೆ, ನವರಂಗ್ನ ಶನೇಶ್ವರ ದೇವಸ್ಥಾನದಿಂದ ನನ್ನ ಕೊಲೀಗ್ ಪವಿತ್ರ ಈಗ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಪವಿತ್ರ, ಈಗ ಯಾರ್ಯಾರು ಈ ಥರ ನೋಂದಣಿಯನ್ನು ಮಾಡಿಸ್ಕೊಳ್ತಾ ಇರ್ತಕ್ಕಂಥವ್ರು, ಮತ್ತು ಈಗ ಗ್ರಹಣ ಶಾಂತಿ ಹೋಮಕ್ಕೆ ಖುದ್ದಾಗಿ ಅವರೇ ಹಾಜರಿರಬೇಕಾ, ಅವ್ರ ಕೈಲೇ ಹೋಮವನ್ನು ಮಾಡಿಸ್ತಾರಾ, ಹೇಗಿದೆ ಇದೆಲ್ಲದ್ರ ಬಗ್ಗೆ ವ್ಯವಸ್ಥೆ ದೇವಸ್ಥಾನದಲ್ಲಿ ಅಂತ? ಅರವಿಂದ್, ಸಾಮಾನ್ಯವಾಗಿ ನವರಂಗ್ನ ಶನೇಶ್ವರ ದೇಗುಲದಲ್ಲಿ ಗ್ರಹಣ ಸಂದರ್ಭದಲ್ಲಿ ದೇವಸ್ಥಾನ ತೆರೆದೇ ಇರುತ್ತೆ, ದೇವಸ್ಥಾನ ಕ್ಲೋಸ್ ಆಗಲ್ಲ. ಬಟ್ ಭಕ್ತರ ಸಂಖ್ಯೆ ಕಡಿಮೆ ಇರುತ್ತೆ, ಯಾಕಂದರೆ ಗ್ರಹಣ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಭಕ್ತರು ಬರೋದಿಲ್ಲ. ಗ್ರಹಣ ಮೋಕ್ಷವಾದ ಬಳಿಕ ದೇವಸ್ಥಾನಕ್ಕೆ ಬರ್ತಾರೆ. ಪ್ರತಿ ಬಾರಿಯೂ ಕೂಡ ಗ್ರಹಣದ ದಿನದಂದೇ ಇಲ್ಲಿ ಗ್ರಹಣ ಶಾಂತಿ ಹೋಮ ನಡೆಯೋದು ವಿಶೇಷ. ಸಾಮಾನ್ಯವಾಗಿ ಬೇರೆ ದೇಗುಲಗಳಲ್ಲಿ ನಾಳೆ ನಡೆಯುತ್ತೆ, ಬಟ್ ಇಲ್ಲಿ ಈ ದೇಗುಲದಲ್ಲಿ 7 ಗಂಟೆಗೆ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಗ್ರಹಣ ಶಾಂತಿ ಹೋಮಕ್ಕಾಗಿ ನೋಂದಣಿಯನ್ನು ಕೂಡ ಭಕ್ತರು ಮಾಡ್ಕೊಂಡಿದ್ದಾರೆ. ಈಗಾಗಲೇ ದೇವಸ್ಥಾನದಲ್ಲಿ ಬೋರ್ಡ್ ಅನ್ನು ಕೂಡ ಹಾಕಿದ್ದಾರೆ. ಗ್ರಹಣ ಸ್ಪರ್ಶ ಕಾಲ, ಗ್ರಹಣ ಮೋಕ್ಷ ಕಾಲ ಯಾವಾಗ, ಜೊತೆಗೆ ಪ್ರಮುಖವಾಗಿ ಗ್ರಹಣ ದೋಷ ಯಾವ್ಯಾವ ನಕ್ಷತ್ರಗಳಿಗೆ ಬರುತ್ತೆ, ಯಾರ್ಯಾರು ಪೂಜೆಯನ್ನ ಮಾಡಿಸ್ಕೊಳ್ಬೇಕು ಅನ್ನುವಂತಹ ವಿವರವನ್ನ ಹಾಕಿದ್ದಾರೆ. ಯಾವ ರೀತಿ ದಾನಗಳನ್ನ ಮಾಡಬೇಕು ಅನ್ನುವಂತಹ ವಿವರಗಳನ್ನು ಕೂಡ ಹಾಕಿದ್ದಾರೆ. ಜೊತೆಗೆ ಪ್ರಧಾನ ಅರ್ಚಕರು ಕೂಡ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತಾಡ್ಸೋಣ. ಗುರುಗಳೇ, ಇವತ್ತು ಶಾಂತಿಗೆ ಗ್ರಹಣ ಶಾಂತಿ ಹೋಮ ನಡೆಯುತ್ತೆ, ಯಾರೆಲ್ಲ ಇಲ್ಲಿ ಸೇವೆಯನ್ನ ಸಲ್ಲಿಸ್ತಾರೆ? ಸಾಮಾನ್ಯವಾಗಿ ಈ ಗ್ರಹಣದಲ್ಲಿ ಯಾವ ರಾಶಿ ನಕ್ಷತ್ರಗಳಿಗೆಲ್ಲ ತೊಂದರೆ ಕಾಣಿಸ್ಕೊಳ್ಳುತ್ತೆ? ಓಂ ನಮೋ ಭಗವತೆ ಶ್ರೀ ಆದಿತ್ಯಾದಿ ನವಗ್ರಹ ಯೋಗಕಾರಕ ವರದಾಶ್ವತ್ಥ ಶ್ರೀ ಶನಿ ಮಹಾದೇವಾಯ ನಮೋ ನಮಃ. ಈ ದಿನ ಮಂಗಳವಾರ ಪೌರ್ಣಮಿ ದಿನ ಕೇತುಗ್ರಸ್ತ ಚಂದ್ರಗ್ರಹಣ ನಡೆಯುತ್ತೆ. ಇದು ಸ್ಪರ್ಶಕಾಲ 3:13ಕ್ಕೆ ಮತ್ತು ಮೋಕ್ಷಕಾಲ 6:47, ಪುಣ್ಯಕಾಲ 5 ಗಂಟೆ ಮೇಲೆ ಆಗುತ್ತೆ. ಈ ಗ್ರಹಣ ದೋಷಗಳ ನಕ್ಷತ್ರಗಳು ಮಕರಾಶಿ, ಮಕಾ ನಕ್ಷತ್ರ, ಸಿಂಹರಾಶಿ, ಪುಬ್ಬ ನಕ್ಷತ್ರ, ಮಕರ ರಾಶಿ, ಮತ್ತು ಉತ್ತರ ನಕ್ಷತ್ರ, ವೃಷಭರಾಶಿ, ಇವರೆಲ್ಲ ಮಾಡಿಸ್ಬೇಕಾಗತ್ತೆ ಸೇವೆ. ಯಾಕೆಂದರೆ ಅನಿಷ್ಟ ಇರೋದರಿಂದ ಅವರು ಒಂದು ಆಧ್ಯಾತ್ಮಿಕ ಸತ್ಸಂಗ, ಸತ್ವಿಚಾರ, ಸತ್ಕಾರದಲ್ಲಿ ತೊಡಗಿ ಈ ಗ್ರಹಣ ಹಿಡಿಯುವಾಗ ಆ ಒಂದು ಪೂಜೆಗಳನ್ನು ಮಾಡಿದ್ರೆ ಬಹಳ ಒಂದು ಎಲ್ಲ ಪಾಪಗಳು, ಎಲ್ಲ ಕಷ್ಟಗಳು, ಎಲ್ಲ ನಷ್ಟಗಳೆಲ್ಲ ಪರಿಹಾರ ಆಗಿ ಇದಾಗುತ್ತೆ. ನಾವು ಮತ್ತು ಈ ದಾನಕ್ಕೆ ಚಂದ್ರನಿಗೆ ಹಕ್ಕಿ, ಮತ್ತು ಕೇತುಗೆ ಹುರುಳಿ, ಮತ್ತು ಬಿಳಿ ವಸ್ತ್ರ, ಮತ್ತು ಒಂದು ಚಿತ್ರವಸ್ತ್ರ ದಾನ ಕೊಟ್ಟರೆ ಬಹಳ ಒಳ್ಳೆಯದು. ಮತ್ತು ಅದರಲ್ಲಿ ಒಂದು ಪೇಪರಲ್ಲಿ ಚಂದ್ರ ಮತ್ತು ಒಂದು ಹಾವಿನ ಆಕಾರ ಒಂದು ಇದು ಬರೆದು ಒಂದು ಕೊಟ್ಟರೆ ಬಹಳ ಅನುಕೂಲ ಆಗುತ್ತೆ. ಮತ್ತು ಇಲ್ಲಿ ನಾವು ಇಲ್ಲಿ ತಿಲತೈಲ ದರ್ಪಣ ಅಂತ ನಾವು ಇಲ್ಲಿ ಇಡ್ತೀವಿ. ಅದನ್ನು ನೀವು ದರ್ಶನ ಮಾಡೋದ್ರಿಂದ ಈ ಗ್ರಹಣ ದೋಷ ಹೋಗುತ್ತೆ. ಮತ್ತು ಎಲ್ಲ ಪಾಪ, ಸರ್ವಗ್ರಹ, ಸರ್ವದೋಷ, ಮೃತ್ಯುಂಜಯ ದೋಷ, ಮತ್ತು ಸರ್ವಪಾಪ, ಸರ್ವದೋಷ, ಸರ್ವಗ್ರಹಚಾರ, ಸರ್ವಾನಿಷ್ಟ, ಸರ್ವಕಂಟಕ ಎಲ್ಲ ಪರಿಹಾರ ಆಗುತ್ತೆ. ಸಂಜೆ ನಾವು 7 ಗಂಟೆಗೆ ಹೋಮ ಇಟ್ಕೊಂಡಿದ್ದೀವಿ. ಮತ್ತು ಮಧ್ಯಕಾಲದಲ್ಲಿ ಆಧ್ಯಾತ್ಮಿಕವಾದ ವಿಚಾರ ಮತ್ತು ಪೂಜೆ, ಸತ್ಸಂಗ, ಸತ್ವಿಚಾರ, ಸತ್ಕಾರ್ಯಗಳು ಇದನ್ನು ನಾವು ಒಳಗಡೆ ಮಾಡ್ತಾಯಿರ್ತೀವಿ. ಗ್ರಹಣ ಕಾಲದಲ್ಲಿ ಯಾರೂ ಬರೋದಿಲ್ಲ ಹೆಚ್ಚಾಗಿ. ಸಾಯಂಕಾಲ ಎಲ್ಲ 7 ಗಂಟೆ ಮೇಲೆ ಬರ್ತಾರೆ. ಎಲ್ರಿಗೂ ಆ ಸ್ವಾಮಿಯ ಒಂದು ಆ ಪೂಜೆ ಯಾರು ಮಾಡಬೇಕು ಅಂತ ಇಚ್ಛಿಸುತ್ತಾರೋ ಅವರೆಲ್ಲ ದಾನ ತಗೊಂಡು ಅವ್ರಿಗೆ ಆಶೀರ್ವಾದ ಮಾಡಿ, ತೀರ್ಥ ಪ್ರೋಕ್ಷಣೆ ಮಾಡಿ, ಎಲ್ಲ ಒಂದು ಸ್ವಾಮಿಯ ಸೇವೆ ಮಾಡಿ ಎಲ್ಲರೂ ಕೃತಾರ್ಥರಾಗ್ತಾರೆ. ಅವ್ರಿಗೆ ಎಲ್ಲರಿಗೂ ಈ ದೇಶಕ್ಕೂ ಮತ್ತು ನಮ್ಮ ಈ ಸಮಾಜದಕ್ಕೂ ಎಲ್ಲದಕ್ಕೂ ಒಂದು ಸನ್ಮಂಗಳ ಉಂಟು ಮಾಡಲಿ ಸ್ವಾಮಿ, ಎಲ್ಲ ಒಂದು ಅನುಗ್ರಹ ಸಿಕ್ಕಲಿ ಅಂತ ಸ್ವಾಮಿ ಪಾದದಲ್ಲಿ ಬೇಡ್ಕೊಳ್ಳುತ್ತಾ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಮತ್ತೊಮ್ಮೆ ಕೇಳ್ಕೊಳ್ತೀವಿ. ಸೊ ಅರವಿಂದ್, ಇವಿಷ್ಟು ಗುರುಗಳು ಹೇಳ್ತಾ ಇರುವಂತಹ ಮಾತು. ಓಕೆ, ಥ್ಯಾಂಕ್ ಯು ಪವಿತ್ರ. ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ರಾಜಾಜಿನಗರದ ಶನೇಶ್ವರ ದೇವಸ್ಥಾನದಿಂದ ಮಾಹಿತಿ ಬಂದಿರತಕ್ಕಂಥದ್ದು. ಗ್ರಹಣ ಶಾಂತಿ ಹೋಮ ಇವತ್ತೇ ಮಾಡ್ತೀವಿ 7 ಗಂಟೆ ಮೇಲೆ, ಅದಕ್ಕೋಸ್ಕರ ಎಲ್ಲ ಸಿದ್ಧತೆ ಆಗಿದೆ. ಕೆಲವರೆಲ್ಲ ನೋಂದಣಿ ಮಾಡಿಸ್ಕೊಂಡಿದ್ದಾರೆ, ಬರ್ತಾರೆ. ಯಾರ್ಯಾರಿಗೆ ಆ ಥರ ಯಾವ್ಯಾವ ರಾಶಿಯವರಿಗೆ ನಕ್ಷತ್ರದವರಿಗೆ ಗ್ರಹಣ ದೋಷ ಇದೆ